ನಾವಿವತ್ತು ಎಲ್ಲರಿಗೂ ಇಷ್ಟವಾಗೋ ಹಾಗೆ ಸಂಜೆ ಟೈಮಲ್ಲಿ ಟೀ ಮತ್ತು ಕಾಫಿ ಜೊತೆಲಿ ತಿನ್ನೋ ಮಸಾಲ ವಡೆಯನ್ನು ಕ್ರಿಸ್ಪಿಯಾಗಿ ಹಾಗೂ ಅಷ್ಟೇ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಪ್ರಜ್ವಲಸ್ ಟೇಸ್ಟಿ ರೆಸಿಪೀಸ್ಗೆ ಸ್ವಾಗತ. ನಾನಿಲ್ಲಿ ಮಸಾಲ ವಡೆ ಮಾಡೋದಕ್ಕೆ 1 ಕಪ್ಪು ಕಡಲೆಬೇಳೆ ತಗೊಂಡಿದ್ದೀನಿ. ಈ ಕಡಲೆಬೇಳೆಯನ್ನು ನೀವು 1-2 ರಿಂದ 3 ಸಲ ಚೆನ್ನಾಗಿ ತೊಳೆದು ನೀರು ಹಾಕಿ 1-2 ಗಂಟೆ ಹೊತ್ತು ನೆನೆಸಿಡಬೇಕು. 1-2 ಗಂಟೆ ನೆಂದರೆ ಸಾಕು, ಜಾಸ್ತಿ ನೆನೆಸೋದು ಬೇಡ. ನೋಡಿ, ಇಲ್ಲಿ ಕಡಲೆಬೇಳೆ ಚೆನ್ನಾಗಿ ನೆಂದಿದೆ. ಈಗ ಈ ಕಡಲೆಬೇಳೆಯಲ್ಲಿರೋ ನೀರೆಲ್ಲ ಸೋಸ್ಕೋಬೇಕು. ಸ್ವಲ್ಪನೂ ನೀರಿರಬಾರ್ದು. ನೋಡಿ, ನೀರೆಲ್ಲ ಸೋಸಾಗಿದೆ. ಈ ನೆಂದಿರೋ ಕಡಲೆಬೇಳೆಯಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆಯನ್ನು ಸೆಪ್ರೇಟ್ ಆಗಿ ತೆಗೆದಿಡ್ತಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ 3 ಹಸಿಮೆಣಸು, 5 ರಿಂದ 6 ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಟೀ ಸ್ಪೂನು ಜೀರಿಗೆ, ಇದಿಷ್ಟನ್ನು ಹಾಕಿ ರುಬ್ಕೋಬೇಕು. ನೀರು ಹಾಕಬೇಡಿ. ನೋಡಿ, ಈಗ ರುಬ್ಕೊಂಡಾಗಿದೆ. ಈಗ ಇದಕ್ಕೆ ನೆನೆಸಿಟ್ಟಿರೋ ಕಡಲೆಬೇಳೆಯನ್ನು ಹಾಕ್ತಿದ್ದೀನಿ. ಈ ಕಡಲೆಬೇಳೆಗೆ ನೀವು ನೀರು ಹಾಕಬಾರ್ದು. ನೀರು ಹಾಕದೆ ನೀವು ತರಿಯಾಗಿ ರುಬ್ಕೋಬೇಕು. ಮಿಕ್ಸಿಯನ್ನು ಆನ್ ಆಫ್ ಮಾಡಿಕೊಂಡು ರುಬ್ಕೋಬೇಕು. ನೋಡಿ, ನಾನಿಲ್ಲಿ ನೀರು ಹಾಕದೆ ತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ರುಬ್ಕೋಬೇಕು. ಈಗ ಇದನ್ನೊಂದು ಬೌಲ್ಗೆ ಹಾಕೋಣ. ಇದೇ ಥರ ಉಳಿದಿರೋ ಕಡಲೆಬೇಳೆನ ಸಹ ರುಬ್ಕೋಬೇಕು. ನೋಡಿ, ಈಗ ಉಳಿದಿರೋ ಕಡಲೆಬೇಳೆನ ಸಹ ರುಬ್ಕೊಂಡಾಗಿದೆ. ಈಗ ಇದನ್ನು ಸಹ ಬೌಲಿಗೆ ಹಾಕೋಣ. ಈಗ ಇದಕ್ಕೆ ನಾನು ಆಗಲೇ ತೆಗೆದಿಟ್ಟಿರೋ ಕಡಲೆಬೇಳೆ ಹಾಕ್ತಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು, 1-2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಹಾಗೆ ಮಸಾಲ ವಡೆ ಕ್ರಿಸ್ಪಿಯಾಗಿ ಬರೋದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳಿ. ಚಿಟಿಕೆಯಷ್ಟು ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ನೀವು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿಯಲ್ಲೇ ನೀರಿರುತ್ತೆ, ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಮಿಕ್ಸ್ ಮಾಡಿ ಆದಮೇಲೆ ತೆಳು ಅನಿಸಿದ್ರೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಳಿ. ತುಂಬ ಡ್ರೈ ಅಂತ ಅನಿಸಿದ್ರೆ 1 ಸ್ಪೂನ್ ಅಷ್ಟು ನೀರು ಹಾಕೋಬಹುದು. ನೋಡಿ, ನಾನಿಲ್ಲಿ ಸ್ವಲ್ಪನೂ ನೀರು ಸೇರಿಸದೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಲಿಂಬೆಹಣ್ಣು ಗಾತ್ರದಷ್ಟು ಸಣ್ಣ ಸಣ್ಣ ಉಂಡೆ ಮಾಡಬೇಕು. ಕೈಗೆ ಸ್ವಲ್ಪ ನೀರು ತಾಗಿಸಿ ಈ ಉಂಡೆನಿಟ್ಟು ವಡೆ ಆಕಾರದಲ್ಲಿ ತಟ್ಟಬೇಕು. ಸೈಡಲ್ಲಿ ತೆಳು ಇರಬೇಕು, ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರಬೇಕು. ನೋಡಿ, ಈ ರೀತಿ ತಟ್ಕೋಬೇಕು. ವಡೆ ತುಂಬ ದಪ್ಪನೂ ಬೇಡ, ತುಂಬ ತೆಳುನೂ ಬೇಡ, ಮೀಡಿಯಂ ಸೈಜಲ್ಲಿ ತಟ್ಕೊಳ್ಳಿ. ಈ ಥರ ಕೈಗೆ ನೀರು ಹಾಕಿ ವಡೆ ತಟ್ಟೋದ್ರಿಂದ ವಡೆ ಕೈಗೆ ಅಂಟಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರು ತಾಗಿಸ್ಕೊಳ್ಳಿ. ವಡೆಯನ್ನು ನಾನು ಮೊದಲೇ ತಟ್ಟಿಟ್ಕೊಂಡಿದ್ದೀನಿ, ಯಾಕಂದರೆ ಎಣ್ಣೆಲಿ ಫ್ರೈ ಮಾಡುವಾಗ ಈಸಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈ ಬಿಸಿಯಾದ ಎಣ್ಣೆಗೆ ಒಂದೊಂದೇ ವಡೆ ಹಾಕೋಣ. ವಡೆ ಹಾಕುವಾಗ ಹೈ ಫ್ಲೇಮಲ್ಲಿಟ್ಟು ವಡೆ ಹಾಕಿದ ನಂತರ ಮೀಡಿಯಂ ಫ್ಲೇಮಲ್ಲಿಡಿ. ಹಾಕಿದ ಕೂಡಲೇ ಮುಟ್ಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತಿರುಗಿಸಾಕೋಬೇಕು. ಈ ಥರನೇ ಚೆನ್ನಾಗಿ 2 ಬದಿ ಬೇಯಿಸ್ಕೋಬೇಕು. ನೋಡಿ, ಈಗ ಮಸಾಲ ವಡೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ತೆಗಿಯೋಣ. ನೀವು ನೋಡಿದ್ರೇ ಹೇಳ್ಬೋದು ಎಷ್ಟೊಂದು ಚೆನ್ನಾಗಿ ಕ್ರಿಸ್ಪಿಯಾಗಿ ಮಸಾಲ ವಡೆ ಬಂದಿದೆ ಅಂತೇಳಿ. ಈಗ ಇದೇ ಥರ ಉಳಿದಿರೋ ಮಸಾಲ ವಡೆನೂ ಫ್ರೈ ಮಾಡ್ಕೋಬೇಕು. ನಾವೆಲ್ಲ ಮಸಾಲ ವಡೆಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾಗಿದೆ. ಈಗ ಇದನ್ನು ಸರ್ವ್ ಮಾಡೋಣ. ಈ ಮಸಾಲ ವಡೆಯನ್ನು ನೀವು ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ನೋಡಿ, ನಮ್ಮ ಕ್ರಿಸ್ಪಿ ಮತ್ತು ಟೇಸ್ಟಿಯಾದ ಮಸಾಲ ವಡೆ ರೆಡಿಯಾಗಿದೆ. ನೋಡಿ, ಇದೆಷ್ಟು ಕ್ರಿಸ್ಪಿ ಆಗಿದೆ ಅಂತೇಳಿ ತೋರಿಸ್ತೀನಿ. ಈ ಮಸಾಲ ವಡೆ ಹೊರಗಡೆ ತುಂಬ ಕ್ರಿಸ್ಪಿಯಾಗಿ, ಒಳಗಡೆ ಮೃದುವಾಗಿ ತುಂಬಾನೇ ಟೇಸ್ಟಿಯಾಗಿ ಬಂದಿದೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ಇಲ್ಲಿ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.